ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಿನ್ನೆ ಅಷ್ಟೇ ಅದ್ದೂರಿಯಾಗಿ ಶುರುವಾಯಿತು ಅಂತ ಹೇಳ್ಬೋದು. ನಿಮಗೆ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ಬಗ್ಗೆ ಹಾಗೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಅನಿಸ್ತು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ 19 ಜನ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧಿಗಳ ಪೈಕಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರೇ, ಫಸ್ಟ್ ಇಂಪ್ರೆಷನ್ ನಿಮಗೆ ಏನ್ ಅನಿಸ್ತು, ಯಾರು ನಿಮಗೆ 19 ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಇಷ್ಟ ಆದ್ರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಎಪಿಸೋಡ್ 1 ರಿವ್ಯೂ ಅನ್ನು ಮಾಡ್ತಾ ಹೋಗೋಣ. ಒಟ್ಟಾರೆಯಾಗಿ ನಿನ್ನೆ ಎಪಿಸೋಡ್ ನಲ್ಲಿ ಏನೇನೆಲ್ಲ ಅಂಶಗಳು ಇದ್ದವು, ಯಾವೆಲ್ಲ ಕಂಟೆಸ್ಟೆಂಟ್ ಗಳು ಯಾವ ರೀತಿಯಾಗಿ ಇಂಪ್ರೆಸ್ ಮಾಡಿದ್ರು ಅನ್ನುವಂತಹ ಒಂದು ಕಂಪ್ಲೀಟ್ ರಿವ್ಯೂ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ಮೇನ್ ಆಗಿ ನಮ್ಮ ಕಿಚ್ಚ ಸುದೀಪ್ ಅವರು ಸೀಸನ್ 12 ಒಂದು ರೀತಿಯಾಗಿ ಉತ್ತಮವಾಗಿ ನಡೆಸಿಕೊಟ್ರು ಅಂತಾನೆ ಹೇಳ್ಬೋದು. ಅವರ ಹೋಸ್ಟಿಂಗ್ ಬಗ್ಗೆ ಮಾತಾಡ್ಬೇಕಾ, ಸಖತ್ ಅಂತಾನೆ ಹೇಳ್ಬೋದು. ಈಗ ಅದರ ಮೊದಲನೇದಾಗಿ ಈ ಸೀಸನ್ ಮನೆಯ ಬಗ್ಗೆ ಒಂದು ನಮ್ಮ ಕಿಚ್ಚ ಸುದೀಪ್ ಅವರು ಇಂಟ್ರೊಡಕ್ಷನ್ ಕೊಟ್ರು ಅಂತಾನೆ ಹೇಳ್ಬೋದು. ಸಖತ್ ಕನ್ನಡಮಯದಿಂದ ಕೂಡಿರುವಂತಹ ಒಂದು ಮನೆಯಾಗಿತ್ತು. ಇದರ ಬಗ್ಗೆ ನಾನು ಹೌಸ್ ರಿವ್ಯೂ ಅಲ್ಲಿ ಕೂಡ ತಿಳಿಸಿದ್ದೆ. ಒಟ್ಟಾರೆಯಾಗಿ ನಮ್ಮ ಹಂಪಿಯ ಒಂದು ಕಲ್ಲಿನ ರಥ ಆಗಿರ್ಬೋದು, ಅಲ್ಲಿ ಹೊಯ್ಸಳ ಸಳರಾಜನು ನಮ್ಮ ಹುಲಿಯನ್ನು ಕೊಲ್ಲುತ್ತಿರುವುದಾಗಿರ್ಬೋದು, ಅದರ ಜೊತೆಗೆ ಆ ಒಂದು ಕಲ್ಲಿನ ರಥದಲ್ಲಿ ನಮ್ಮ ದೇವಿಯ ವಿಗ್ರಹ ಆಗಿರ್ಬೋದು, ಎಲ್ಲವೂ ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಸಲದ ಸೀಸನ್ ನ ಮನೆ ಒಂದು ಮನೆ ಅಲ್ಲ, ಅದು ಅರಮನೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಮಾತಿನಲ್ಲಿ ಹೇಳುವುದಾದ್ರೆ ಅದರ ಒಂದು ಮನೆಯನ್ನು ಎಲ್ಲವನ್ನು ಕೂಡ ನೋಡಿ ಹೋದಂತಹ ಕಿಚ್ಚ ಸುದೀಪ್ ಅವರು ನೇರವಾಗಿ ಟ್ವಿಸ್ಟ್ ಗೆ ಬಂದ್ರು ಅಂತಾನೆ ಹೇಳ್ಬೋದು. ಅದು ಒಂಟಿ ಹಾಗೆ ಜಂಟಿ 75% ಮೇಲೆ ಯಾರು ಒಂದು ಅಲ್ಲಿ ಬಂದಿರುವಂತಹ ಆಡಿಯನ್ಸ್ ಗಳ ಪೈಕಿ 75% ಗಿಂತ ಮೇಲೆ ಯಾರು ಒಂದು ಓಟ್ ಅನ್ನು ಪಡೆಯುತ್ತಾರೆ ಅವರು ಒಂಟಿಯಾಗಿ ಎಂಟ್ರಿ ಕೊಡ್ತಾರೆ. ಅದರ ಜೊತೆಗೆ ಯಾರು 75% ಗಿಂತ ಕೆಳಗೆ ಬರ್ತಾರಲ್ವ ಅವರು ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಎನ್ನುವಂತಹ ಮಾಹಿತಿಯನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಫಸ್ಟ್ ಟ್ವಿಸ್ಟ್ ಅನ್ನ ತಿಳಿಸಿದ್ರು ಅಂತಾನೆ ಹೇಳ್ಬೋದು. ಇದೇನು ಹೊಸದೇನಲ್ಲ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಮರ್ಥರಾಗಿ ಅದರ ಜೊತೆಗೆ ಸ್ವರ್ಗ ನರಕ ಒಂದು ಕಾನ್ಸೆಪ್ಟ್ ಬೇರೆ ಆಗಿರ್ಬೋದು, ಆದರೆ ಅಲ್ಲಿ ನಡೆಯುವಂತಹ ಎಫೆಕ್ಟ್ ಮಾತ್ರ ಸೇಮ್ ಅಂತಾನೆ ಹೇಳ್ಬೋದು. ಆ ಒಟ್ಟಾರೆಯಾಗಿ ಮನೆಯನ್ನು ಎರಡು ಡಿವೈಡ್ ಮಾಡುವುದು ಇದರ ಮೇನ್ ಉದ್ದೇಶ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎರಡು ಮನೆ ಡಿವೈಡ್ ಆದ್ರೆ ಅವರು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ತಾರೆ. ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದ್ರೆ ಅಲ್ಲಿ ನಿಜವಾದ ಆಟ ರಿಯಲ್ ಆಗಿ ಶುರು ಆಗ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ತಂಡ ಒಂದು ರೀತಿಯಾಗಿ ಸಖತ್ತಾಗಿರುವಂತಹ ಒಂದು ಪ್ಲಾನ್ ಅನ್ನೇ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ 19 ಜನ ಕಂಟೆಸ್ಟೆಂಟ್ ಗಳ ಪೈಕಿ ಒಟ್ಟಾರೆಯಾಗಿ 6 ಜನ ಸ್ಪರ್ಧಿಗಳು ಒಂಟಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅದರ ಜೊತೆಗೆ 10 ಜನ ಸ್ಪರ್ಧಿಗಳು ಜಂಟಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದಿರುವಂತಹ 3 ಜನ ಸ್ಪರ್ಧಿಗಳು ನಿನ್ನೆ ಎಪಿಸೋಡ್ ನಲ್ಲಿ ಅವರು ಒಂಟಿಯಾಗಿಯೂ ಕೂಡ ಎಂಟ್ರಿ ಕೊಟ್ಟಿಲ್ಲ, ಜಂಟಿಯಾಗಿಯೂ ಕೂಡ ಎಂಟ್ರಿ ಕೊಟ್ಟಿಲ್ಲ. ಅವರನ್ನು ನೇರವಾಗಿ ನಮ್ಮ ಬಿಗ್ ಬಾಸ್ ಮನೆಯೊಳಗೆ ನಮ್ಮ ಕಿಚ್ಚ ಸುದೀಪ್ ಅವರು ಕಳಿಸಿದ್ರು. ಅಲ್ಲಿ ಹೋಗಿ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಅದೆಲ್ಲದರ ಟ್ವಿಸ್ಟ್ ಬರ್ತದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆನೂ ಕೂಡ ವೇಟ್ ಮಾಡಿ ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ಏನೇನೆಲ್ಲ ಇರ್ತದೆ ಅಂತ. ಈಗ ಒಟ್ಟಾರೆಯಾಗಿ ಈ ಒಂದು ಮನೆಯಲ್ಲಿ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಮನೆಯನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸಿದ್ರು. ಅದು ಎಲ್ಲರೂ ಕೂಡ ನೀವು ಅಬ್ಸರ್ವ್ ಕೂಡ ಮಾಡಿದ್ರ. ಆದ್ರೆ ಈ ಸಲದ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಜೈಲ್ ಇಲ್ಲ ಅಂತಾನೆ ಹೇಳ್ಬೋದು. ಈಗ ಜೈಲ್ ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಉತ್ತಮ ಮತ್ತು ಕಳಪೆ ಇರುತ್ತಾ ಇಲ್ವಾ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡ್ಬೇಕಾಗ್ತದೆ. ಯಾವ ರೀತಿಯಾಗಿ ಹಲವಾರು ಟ್ವಿಸ್ಟ್ ಒಂದು ಉತ್ತಮ ಕಳಪೆ ಇರುತ್ತದೆ. ಆದ್ರೆ ಕಳಪೆಯವ್ರನ್ನ ಜೈಲಿಗೆ ಹಾಕ್ತಾರ ಅಥವಾ ಏನಾದ್ರು ಪನಿಷ್ಮೆಂಟ್ ಕೊಡ್ತಾರ ಅಥವಾ ಅವರನ್ನು ನೇರವಾಗಿ ಮುಂದಿನ ವಾರಕ್ಕೆ ನಾಮಿನೇಟ್ ಮಾಡ್ತಾರ, ಯಾವ ರೀತಿಯಾಗಿ ಒಂದು ಟ್ವಿಸ್ಟ್ ಇರ್ತದೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋ. ಈಗ ಮೊದಲನೇ ಕಂಟೆಸ್ಟೆಂಟ್ ನ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಕಂಟೆಸ್ಟೆಂಟ್ ನಮ್ಮ ಕಾಕ್ರೋಚ್ ಸುದಿ ಅಂತಾನೆ ಹೇಳ್ಬೋದು. ಮಾಸ್ಕ್ ಮ್ಯಾನ್ ಆಗಿ ಇಡೀ ನಮ್ಮ ಪಬ್ಲಿಕ್ ನಲ್ಲಿ ಕೂಡ ಕ್ಯಾಮ್ರಾ ಹಿಡ್ಕೊಂಡು ಒಟ್ಟಾರೆಯಾಗಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಸಖತ್ ಒಂದು ತುಂಬಾನೇ ಮಾತನಾಡುವಂತ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅವರ ಪಂಚ್ ಲೈನ್ ಮಾತ್ರ ಸಖತ್ತಾಗಿರುತ್ತದೆ ಅಂತಾನೆ ಹೇಳ್ಬೋದು. ಒನ್ ಲೈನರ್ಸ್ ಮಾತ್ರ ಸಖತ್ತಾಗಿ ಬಿಡ್ತಾ ಇರ್ತಾರೆ. ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಅದರ ಜೊತೆಗೆ ತುಂಬಾನೇ ಸಖತ್ತಾಗಿ ಎನರ್ಜೆಟಿಕ್ ಆಗಿರುವಂತಹ ಮನುಷ್ಯ ಅಂತಾನೆ ಹೇಳ್ಬೋದು. ಸೀಸನ್ ನಾವು ಯಾವ ರೀತಿಯಾಗಿ ಒಂದು ಪೀಕ್ ಅಲ್ಲಿ ಇದ್ದಂತಹ ಉಗ್ರ ಮಂಜೂರನ್ನು ನೋಡಿದ್ವಿ, ಅದೇ ರೀತಿಯಾಗಿ ಇರುವಂತಹ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಅವ್ರಕ್ಕಿಂತ ಜಾಸ್ತಿ ಮಾತಾಡ್ತಾರೆ, ಅವರಿಗಿಂತನೂ ಒಂದ್ ಕೈ ಮೇಲೇನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಇವ್ರ ಮೇಲೆ ನಾವು ಒಂದು ಕಣ್ಣು ಇಡ್ಲೇಬೇಕಾಗ್ತದೆ. ಯಾಕೆಂದ್ರೆ ಈ ಒಂದು ಸೀಸನ್ ತುಂಬಾನೇ ಸಕ್ಸಸ್ಫುಲ್ ಆಗಿ ಹಿಟ್ ಆಗ್ಬೇಕಂದ್ರೆ ಇವರ ಒಂದು ಇಂಪಾರ್ಟೆನ್ಸ್ ತುಂಬಾನೇ, ಅಂದ್ರೆ ಇವರ ಒಂದು ಏನವರು ಮಾಡುವಂತಹ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇವರ ಒಂದು ಪ್ರದರ್ಶನ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೋಸ್ಕರ ನೋಡೋಣ ನಮ್ಮ ಕಾಕ್ರೋಚ್ ಸುದಿ ಅವರು ಸೀಸನ್ 12 ಯಾವ ರೀತಿಯಾಗಿ ತಮ್ಮ ಎಂಟರ್ಟೈನ್ಮೆಂಟ್ ಮೂಲಕ ವೀಕ್ಷಕರ ಮನಸ್ಸನ್ನ ಗೆಲ್ತಾರೆ ಅಂತ. ಇನ್ನು ಎರಡನೇ ಕಂಟೆಸ್ಟೆಂಟ್ ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೆ ಇನೋಸೆಂಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಒಂದು ರೀತಿಯಾಗಿ ಆಲ್ಮೋಸ್ಟ್ ಆಲ್ ಹೋದ ಸೀಸನ್ ಮೋಕ್ಷಿತಾ ಪೈ ತರ ಕಾಣ್ತಾ ಇದ್ದಾರೆ. ಅವ್ರಿಗಿಂತ ಒಂದ್ ಸ್ವಲ್ಪ
ರಿಯಾಕ್ಟಿವ್ ಆಗಿ ಅಂದ್ರೆ ಸ್ವಲ್ಪ ಕೋಪದಲ್ಲಿ ಜಾಸ್ತಿನೇ ಇದೆ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಕ್ರಶ್ ಮೆಟೀರಿಯಲ್ ಕೂಡ ಅಂತಾನೆ ಹೇಳ್ಬೋದು ನಮ್ಮ ಹುಡುಗರಿಗೆ. ಯಾವ ರೀತಿಯಾಗಿ ಇವರ ಮುಂದಿನ ಜರ್ನಿ ಸಾಕ್ತದೆ ಅಂತ ವೇಟ್ ಮಾಡಿ ನೋಡೋಣ. ಮೂರನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋಣ. ಅದು ಬೇರೆ ಯಾರು ಇಲ್ಲ, ನಮ್ಮ ಡಾಗ್ ಸತೀಶ್ ಅಂತ ಹೇಳ್ಬೋದು. ಡಾಗ್ ಸತೀಶ್ ಅವರು, ಇವರನ್ನು ನೀವು ಸೈಲೆಂಟ್ ಅಂತ ಮಾತ್ರ ಅನ್ಕೊಳ್ಬಾರ್ದು. ಆದ್ರೆ ಈಗಾಗಲೇ ಅವರು ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಹಲವಾರು ಅಪ್ ಅಂಡ್ ಡೌನ್ಸ್ ಅನ್ನು ಕಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ತುಂಬಾನೇ ಇವರನ್ನು ಖಾಲಿ ಎಳೆದ್ರು ಕೂಡ. ನೋಡೋಣ ಇವರ ಬಿಗ್ ಬಾಸ್ ಮನೆಯ ಜರ್ನಿ ಹೇಗಿರಲಿದೆ ಅಂತ. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇವರು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೂರನೆಯ ಸ್ಪರ್ಧಿ. ಇನ್ನು ನಾಲ್ಕನೆಯ ಸ್ಪರ್ಧಿ ನಮ್ಮ ಮೋಸ್ಟ್ ಅವೈಟೆಡ್ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತಾನೆ ಹೇಳ್ಬೋದು. ಇವರು ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮೊದಲೇ ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ಆನ್ ಹೈ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಜಿ ಕನ್ನಡ ವಾಹಿನಿಯಲ್ಲಿ ಎಂಟರ್ಟೈನರ್ ಆಫ್ ದ ಇಯರ್ ಕೂಡ ಆಗಿದ್ರು. ಅದರ ಜೊತೆಗೆ ಇವರ ಪ್ರಾಪರ್ಟಿ ಕಾಮಿಡಿ ಆಗಿರ್ಬೋದು, ಇನ್ಸ್ಟಿಂಕ್ಟ್ ಆಗಿ ಕಾಮಿಡಿಯನ್ನು ಹುಟ್ಟು ಹಾಕುವಂತಹ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಮೊದಲನೇದಾಗಿ ನೀವು ನೋಡ್ತಾ ಹೋಗೋದಾದ್ರೆ ಇವರ ಒಂದು ಮಾತನಾಡಿಸಿದಂತ ಡ್ಯೂರೇಷನ್ ಆಗಿರ್ಬೋದು, ನಮ್ಮ ಕಾಕ್ರೋಚ್ ಸುದಿ ಅವರನ್ನು ಮಾತನಾಡಿದಂತ ಡ್ಯೂರೇಷನ್ ಆಗಿರ್ಬೋದು ತುಂಬಾನೇ ಜಾಸ್ತಿ ಇತ್ತು. ಒಂದು 20 ನಿಮಿಷಗಳ ಕಾಲ ಇವರನ್ನೇ ಮಾತನಾಡಿಸುತ್ತಾ ನಿಂತಿದ್ದರು ಅಂತ ಹೇಳ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರು ಮಾತನಾಡಿಸುವಂತ ಸಂದರ್ಭದಲ್ಲಿ ಇವರು ತುಂಬಾನೇ ಚೆನ್ನಾಗಿಯೇ ಒಂದು ರೀತಿಯಾಗಿ ಕಾಮಿಡಿಯನ್ನು ಹುಟ್ಟು ಹಾಕ್ತಾ ಇದ್ರು. ಒಂದು ರೀತಿಯಾಗಿ ಸಖತ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಇವರ ಪಾತ್ರವು ಕೂಡ ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಸೀಸನ್ 8ರಲ್ಲಿ ಮಂಜು ಪಾವಗಡ ಅವರು ಇಡೀ ಕಾಮಿಡಿ ಮಾಡೋಕಂತ ಇಡೀ ಸೀಸನ್ ಅನ್ನು ಗೆದ್ರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಇವರನ್ನು ಕೂಡ ನಾವು ವಿನ್ನರ್ ಮೆಟೀರಿಯಲ್ ಅಂತ ಅನ್ಕೊಳ್ಬಹುದು. ನೋಡೋಣ ಯಾವ ರೀತಿಯಾಗಿ ಇವರ ಪ್ರದರ್ಶನ ಇರ್ತದೆ. 5ನೇ ಕಂಟೆಸ್ಟೆಂಟ್ ಜಾನ್ವಿ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಬ್ಬ ನ್ಯೂಸ್ ಆಂಕರ್, ಅದರ ಜೊತೆಗೆ ಆಮೇಲೆ ನಂತರ ಡಿವರ್ಸ್ ಆದ್ಮೇಲೆ ಗ್ಲಾಮರಸ್ ವರ್ಲ್ಡ್ಗೂ ಕೂಡ ಎಂಟ್ರಿ ಕೊಟ್ಟರು. ಜಾನ್ವಿ ಅವರು ತುಂಬಾನೇ ಒಂದು ಸ್ಟ್ರಾಂಗ್ ಹಾಗೆ ಕಾನ್ಫಿಡೆಂಟ್ ವುಮೆನ್ ತರ ಕಾಣ್ತಾ ಇದ್ದಾರೆ. ಆನ್ ಪಾಯಿಂಟ್ ಕೂಡ ಮಾತನಾಡ್ತಾರೆ. ಮುಂದೆ ಯಾವ ರೀತಿಯಾಗಿ ಇವರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಒಂದು ಸಖತ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಈಗ ಸ್ವಲ್ಪ ಮಟ್ಟಿಗೆ ಒಂದು ಮೀಡಿಯಂ, ಇವರ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳಕ್ ಹೋಗ್ಬೇಡಿ. ಅದರ ಜೊತೆಗೆ ಅಷ್ಟೊಂದು ನೆಗ್ಲೆಕ್ಟ್ ಕೂಡ ಮಾಡಕ್ ಹೋಗ್ಬೇಡಿ. ಇವರ ಯಾವ ರೀತಿಯಾಗಿ ಆನ್ ಹೈ ಹೋಗ್ತಾರೆ ಅಥವಾ 2-3 ವಾರದಲ್ಲಿ ಹೋಗ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಒಂದು ಟಾಸ್ಕ್ ಗಳೆಲ್ಲ ಸಖತ್ತಾಗಿ ಆಡುವಂತ ಕೆಪಾಸಿಟಿ ಇದೆ. ಯಾವ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಯಾಕಂದ್ರೆ ನೀವು ಅಷ್ಟೊಂದು ಸೀರಿಯಸ್ ಆಗಿರುವಂತ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಒಂದು ಎಂಟರ್ಟೈನ್ಮೆಂಟ್ ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಆದ್ರೆ ಒಂದು ಲಾಂಗ್ ಡ್ಯೂರೇಷನ್ ಅಲ್ಲಿ ಕೂಡ ಇವರು ಕೂಡ ಹೋಗ್ಬೋದು. ಇವರು 5ನೇ ಕಂಟೆಸ್ಟೆಂಟ್ ಜಾನ್ವಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು 6ನೇ ಕಂಟೆಸ್ಟೆಂಟ್ ನಮ್ಮ ಗೀತಾ ಸೀರಿಯಲ್ ಹೀರೋ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ಇವರು ಕೂಡ ಒಬ್ಬ ಸಖತ್ ಫಿಟ್ ಅಂಡ್ ಫೈನ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಟಾಸ್ಕ್ ಗಳನ್ನು ಕೂಡ ಸಖತ್ತಾಗಿ ಆಡ್ತಾರೆ. ನಾವು ಒಂದು 7 ದಿನದ ನಡೆದಂತಹ ಮಿನಿ ಸೀಸನ್ ಅಲ್ಲಿ ಕೂಡ ಇವರು ಎಂಟ್ರಿ ಕೊಟ್ಟಿದ್ರು. ಇವರಲ್ಲಿ ಒಂದು ಲ್ಯಾಕಿಂಗ್ ಏನಪ್ಪಾ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ಅನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಒಂದು ಟಾಸ್ಕ್ ಆಗಿರ್ಬೋದು, ಜಗಳದಲ್ಲಿ ಕೂಡ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಒಂದು ಎಂಟರ್ಟೈನ್ಮೆಂಟ್ ವಿಭಾಗದಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇವರ ಬಿಗ್ ಬಾಸ್ ಜರ್ನಿ ಡಿಪೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಇವರು ಕೂಡ ಒಂದು ಸಖತ್ತಾಗಿರುವಂತಹ ಟಫ್ ಕಾಂಪಿಟೇಷನ್ ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವರು 6ನೇ ಕಂಟೆಸ್ಟೆಂಟ್ ಆಗಿ ನಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನೋಡೋಣ ಮುಂದೆ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಏನು 7ನೇ ಕಂಟೆಸ್ಟೆಂಟ್ ನಮ್ಮ ಚಂದ್ರಪ್ರಭಾ. ಇವರ ಮೇಲೂ ಕೂಡ ಕಳೆದ 2 ಸೀಸನ್ಗಳಿಂದಲೂ ಕೂಡ ಇವರು ಬರಬೇಕು, ಸಖತ್ತಾಗಿ ಕಾಮಿಡಿ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಫೈನಲಿ ಈ ಸೀಸನ್ 12ಕ್ಕೆ ಇವರ ಎಂಟ್ರಿ ಬಂದಿದೆ ಅಂತಾನೆ ಹೇಳ್ಬೋದು. ಇವರು ಕೂಡ ಅಷ್ಟೊಂದು ಸ್ವಲ್ಪ ಮಟ್ಟಿಗೆ ನಮಗೆ ಕುರಿ ಪ್ರತಾಪ್ ತರ ಕಾಣ್ತಾ ಇದ್ದಾರೆ. ಆದ್ರೆ ಕುರಿ ಪ್ರತಾಪ್ ಸಖತ್ ಇಂಟೆಲಿಜೆಂಟ್ ಆದ್ರೂ ಕೂಡ ಒಂದು ಸ್ವಲ್ಪ ಅವ್ರ ತರಾನೇ ಕಾಣ್ತಾ ಇದ್ದಾರೆ. ನೋಡೋಣ 1-2 ವಾರದಲ್ಲಿ ಇವರ ಬಿಗ್ ಬಾಸ್ ಜರ್ನಿ ಹೇಗೆ ಸಾಗ್ತದೆ ಅಂತ ನೋಡೋಣ. ಇವರ 2 ವಾರದ ತನಕ ಇವರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿರುತ್ತದೆ ಎಂಬುದರ ಬಗ್ಗೆ ಇವರ ಮುಂದಿನ ಜರ್ನಿ ಬರ್ತದೆ. ಒಂದು ಕಾಮಿಡಿ ಮಾತ್ರ ಸಖತ್ತಾಗಿ ಆಡ್ತಾರೆ. ಫಿಸಿಕಲ್ ಟಾಸ್ಕ್ ಅನ್ನ ಹೇಗೆ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ನೋಡೋಣ. ಒಂದು ಸಖತ್ ಕಾನ್ಫಿಡೆಂಟ್ ಆಗಿ ಒಂದು ರೀತಿಯಾಗಿ ಸಖತ್ ಫನ್ ಕೂಡ ಇದ್ದಾರೆ. ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ವೇಟ್ ಮಾಡಿ ನೋಡೋಣ. ಇವರು ಇನ್ನು 8ನೇ ಕಂಟೆಸ್ಟೆಂಟ್ ಮಂಜು ಭಾಷಿಣಿ ಅಂತಾನೆ ಹೇಳ್ಬೋದು. ದ ರಗಡ್ ಮೇನ್ ವಿಲನ್ ಅಂತಾನೆ ಹೇಳ್ಬೋದು ಸೀರಿಯಲ್ಗಳಲ್ಲಿ. ಒಂದು ರೀತಿಯಾಗಿ ಇವರ ಮಾತ್ರ ಸೂಪರ್ ಕಾನ್ಫಿಡೆಂಟ್ ಆಗಿದ್ದಾರೆ. ಒಂದು ಸಖತ್ ಮೈಂಡ್, ಸ್ಟ್ರಾಂಗ್ ಮೈಂಡ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ
ಫಸ್ಟ್ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ, ಅದರ ಜೊತೆಗೆ ಕ್ರೇಜಿ ಕೂಡ ಇದ್ದಾರೆ, ಅಂದ್ರೆ ಸಖತ್ ಫನ್ ಮಾಡುವಂತ ಕ್ಯಾರೆಕ್ಟರ್ ಕೂಡ ಇದೆ. ಅದರ ಜೊತೆಗೆ ಅಷ್ಟೇ ಸೀರಿಯಸ್ ಕ್ಯಾರೆಕ್ಟರ್ ಕೂಡ ಅಂತಾನೆ ಹೇಳ್ಬೋದು. ಇವರ ಮೇಲೂ ಕೂಡ ಇವರ ಒಂದು ಪರ್ಫಾರ್ಮೆನ್ಸ್ ಕೂಡ ಸೀಸನ್ 12ಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಒಂದು ಸಖತ್ ಎಕ್ಸ್ಪೆಕ್ಟೇಷನ್ ಇರುವಂತಹ ಒಬ್ಬ ಸ್ಪರ್ಧಿ ನಮ್ಮ ಮಂಜು ಭಾಷಿನಿ ಅಂತಾನೆ ಹೇಳ್ಬೋದು. ಒಂದು ಟಾಸ್ಕ್ಗಳಲ್ಲಿ ಯಾವ ರೀತಿಯಾಗಿ ಪ್ರದರ್ಶನ ಮಾಡ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಆದ್ರೆ ಒಂದು ಜಗಳ ಆಗಿರ್ಬೋದು, ಒಂದು ಆರ್ಗ್ಯುಮೆಂಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಸಖತ್ ಟಕ್ಕರ್ ಮಾತ್ರ ಖಂಡಿತವಾಗಿ ಕೊಡ್ತಾರೆ. ನೋಡೋಣ ಮಂಜು ಭಾಷಿನಿ ಅವರ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು 9ನೇ ಸ್ಪರ್ಧಿ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು. ನಮ್ಮ ಸೆಟ್ರು ಒಳ್ಳೆ ಡಾನ್ಸ್ ಅನ್ನು ಕೂಡ ಮಾಡ್ತಾರೆ, ನೋಡ್ಲಿಕ್ಕೂ ಕೂಡ ಕ್ರಶ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವರ ಜರ್ನಿ ಯಾವ ರೀತಿಯಾಗಿ ಸಾಕ್ತದೆ ಅಂತ ವೇಟ್ ಮಾಡಿ ನೋಡೋಣ. ಸಖತ್ತಾಗಿ ಒಂದು ಟಾಸ್ಕ್ ಗಳು ಫಿಸಿಕಲ್ ಕೂಡ ಫಿಟ್ ಆಗಿರೋದ್ರಿಂದ ಟಾಸ್ಕ್ ಗಳು ತುಂಬಾ ಚೆನ್ನಾಗಿ ಆಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಲ್ಲಿ ಯಾವ ರೀತಿಯಾಗಿ ಮುಂದುವರಿತಾರೆ ಅಂತ ನೋಡ್ತಾ ಹೋಗೋಣ. ಸೀಸನ್ ಅಲ್ಲಿ ಇವರ ತರನೇ ಬಂದಂತ ಅನುಷಾ ರೈ ಅವರು ಒಂದು ಟಾಸ್ಕ್ ಎಲ್ಲದರಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಆದ್ರೆ ಒಂದು ರೀತಿಯಾಗಿ ಎಂಟರ್ಟೈನ್ಮೆಂಟ್ ಅಲ್ಲಿ ಸ್ವಲ್ಪ ಕೊರತೆ ಇದರಿಂದ ಅಷ್ಟೇ 4-5 ವಾರದ ಒಳಗೆ ಹೋದ್ರು. ಅದೇ ರೀತಿ ಆಗಬಾರ್ದು ಇವರು. ಆದ್ರೆ ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ನೋಡೋಣ ಯಾವ ರೀತಿಯಾಗಿ ಪ್ರದರ್ಶನ ಮಾಡ್ತಾರೆ ಅಂತ. ಒಂದು ರೀತಿಯಾಗಿ ಇವರ ಮೇಲೆ ಕೂಡ ಒಂದು ಕಣ್ಣು ಇಡ್ಲೇಬೇಕು, ಯಾವ ರೀತಿಯಾಗಿ ಸೀಸನ್ 12ರಲ್ಲಿ ಇವರ ಜರ್ನಿ ಇರ್ತದೆ ಅಂತ. ಇನ್ನು 10ನೇ ಸ್ಪರ್ಧಿ ಅಭಿಷೇಕ್ ಶ್ರೀಕಾಂತ್ ಅಂತಾನೆ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಈ 10 ಜನರ ಪೈಕಿ ಹೀರೋ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಒಂದು ಸಖತ್ ಕಾನ್ಫಿಡೆನ್ಸ್ ಹಾಗೆ ಸ್ಟ್ರಾಂಗ್, ಫಿಸಿಕಲಿ ಕೂಡ ಫಿಟ್, ಒಂದು ಸ್ಟ್ರಾಂಗ್ ಮೈಂಡೆಡ್, ಒಂದು ಫೋಕಸ್ ಇಟ್ಕೊಂಡು ಬಂದಿದ್ದಾರೆ. ನೋಡೋಣ, ಒಂದು ಚಾಲೆಂಜಿಂಗ್ ಹಾಗೆ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಕೂಡ ಅಂತಾನೆ ಹೇಳ್ಬೋದು. ಇವರ ಬಿಗ್ ಬಾಸ್ ಮನೆಯ ಜರ್ನಿ ಅವರ ಒಂದು ಮೊದಲ 2 ವಾರದಲ್ಲಿ ನಮಗೆ ಡಿಸೈಡ್ ಆಗ್ತದೆ. ಯಾಕೆಂದ್ರೆ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಇದೇ ರೀತಿಯಾಗಿ ಎಂಟ್ರಿ ಕೊಟ್ಟಂತಹ ಸೀಸನ್ 10ರಲ್ಲಿ ನಮ್ಮ ಕಾರ್ತಿಕ್ ಮಹೇಶ್ ಅವರು ಎಂಟ್ರಿ ಕೊಟ್ಟಿದ್ರು, ಅವರು ಸೀಸನ್ ವಿನ್ ಮಾಡ್ಕೊಂಡು ಹೋದ್ರು. ಅದೇ ರೀತಿಯಾಗಿ ಸೇಮ್ ಸೀಸನ್ 11ರಲ್ಲಿ ಶಿಶಿರ್ ಅವರು ಎಂಟ್ರಿ ಕೊಟ್ಟರು, ಅವರು ಟುಸ್ ಪಟಾಕಿ ಆದ್ರು ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇವರ ಮೇಲೆ 1-2 ವಾರದ ಒಳಗೆ ಗೊತ್ತಾಗ್ತದೆ ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರ ಅಥವಾ ಅರ್ಧದೇ ಬಿಟ್ಟು ಹೋಗುವಂತ ಕಂಟೆಸ್ಟೆಂಟ್ ಆಗ್ತಾರಂತ. ಶಿಶಿರ್ ಮೇಲೆ ಅವರು ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅವ್ರು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಅಲ್ಲಿ ಸ್ವಲ್ಪ, ಅದರ ಜೊತೆಗೆ ಫಿಸಿಕಲ್ ಟಾಸ್ಕ್ ಕೂಡ ಅಷ್ಟೊಂದು ಚೆನ್ನಾಗಿ ಪ್ರದರ್ಶನ ಮಾಡಿರಲಿಲ್ಲ. ಅದೇ ರೀತಿಯಾಗಿ ಆಗ್ತಾರ ಅಥವಾ ನಮ್ಮ ಕಾರ್ತಿಕ್ ಮಹೇಶ್ ಅವರ ತರ ಒಳ್ಳೆ ಪ್ರದರ್ಶನ ನೀಡಿ ಒಂದು ವಿನ್ನರ್ ಕೂಡ ಆಗ್ತಾರೆ ಅಂತ ವೇಟ್ ಮಾಡಿ ನೋಡೋಣ. ಯಾಕಂದ್ರೆ ಇವರ ಈ ಪ್ರದರ್ಶನ ಅಂದ್ರೆ ಇವರ ಒಂದು ಟಾಸ್ಕ್ ಹಾಗೆ ಇವರ ಎಂಟರ್ಟೈನ್ಮೆಂಟ್, ಒಟ್ಟಾರೆ ಇವರ ಪರ್ಫಾರ್ಮೆನ್ಸ್ ಸೀಸನ್ 12 ಹಿಟ್ ಆಗಲು ಕೂಡ ಒಂದು ಮೇನ್ ಕಾರಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮೊದಲನೇದಾಗಿ ಕಾಕ್ರೋಚ್ ಸುದಿ ಅವರ ಪರ್ಫಾರ್ಮೆನ್ಸ್ ಕೂಡ ಈ ಸೀಸನ್ ಹಿಟ್ ಆಗ್ಲಿಕ್ಕೆ ಒಂದು ಮೇನ್ ಪಾಯಿಂಟ್ ಆಗ್ಬೋದು. ಅದರ ಜೊತೆಗೆ ನಮ್ಮ ಗಿಲ್ಲಿ ನಟ ಹಾಗೆ ಅದರ ಜೊತೆಗೆ ಅಭಿಷೇಕ್ ಶ್ರೀಕಾಂತ್ ಅಂತಾನೆ ಹೇಳ್ಬೋದು. ಇವರು 3 ಜನದ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಇವರು ಬಂದಂತಹ ಒಂದು ಎಂಟ್ರಿ ಕೊಟ್ಟ ಒಂದು ಸಂದರ್ಭದಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸೀಸನ್ ಹಿಟ್ ಆಗ್ಬೇಕಂದ್ರೆ ಇವರು 3 ಜನರು ಕೂಡ ತುಂಬಾನೇ ಚೆನ್ನಾಗಿ ಪ್ರದರ್ಶನ ನೀಡಲೇಬೇಕು. ಇವರು 10ನೇ ಸ್ಪರ್ಧಿ. ಇನ್ನು 11ನೇ ಸ್ಪರ್ಧಿ ಬಗ್ಗೆ ನೋಡ್ತಾ ಹೋದಾದ್ರೆ ಮಲ್ಲಮ್ಮ ಅಂತಾನೆ ಹೇಳ್ಬೋದು. ಸಖತ್ ಇನೋಸೆಂಟ್ ಆಗಿರುವಂತಹ ಒಂದು ಹಳ್ಳಿ ಜೀವ ಅಂತಾನೆ ಹೇಳ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರು ಇವರನ್ನು ತುಂಬಾನೇ ಚೆನ್ನಾಗಿ ಮಾತನಾಡಿಸಿದ್ರು. ಒಟ್ಟಾರೆಯಾಗಿ ಒಂದು ಇವರ ಮೇಲೆ ಕೂಡ ಒಂದು ಎಂಟರ್ಟೈನ್ಮೆಂಟ್ ವಿಭಾಗದಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ. ಟಾಸ್ಕ್ ಬಗ್ಗೆ ಯಾವುದೇ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟು ಜನ ಇರ್ತಾರೆ ಅಷ್ಟು ಜನ ಸಪೋರ್ಟ್ ಮಾಡೋಣ, ಒಂದು ಒಳ್ಳೆ ರೀತಿಯಾಗಿ ಅವರನ್ನು ಕಳಿಸಿಕೊಡೋಣ. ಯಾಕಂದ್ರೆ ಅಷ್ಟೊಂದು ಬಹಳಷ್ಟು ದಿನ ಒಂದು ಲಾಂಗ್ ಡ್ಯೂರೇಷನ್ ಅಲ್ಲಿ ಇವರು ಇರೋದಿಲ್ಲ. ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ತಿಂಗಳ ಒಳಗಿನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಅದಕ್ಕೋಸ್ಕರ ಇವರು ಇರುವಷ್ಟು ದಿನ ಸಪೋರ್ಟ್ ಮಾಡೋಣ. ಇನ್ನು 12ನೇ ಕಂಟೆಸ್ಟೆಂಟ್ ಅವರೇ ಅಶ್ವಿನಿ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸ್ಟಾರ್ ಸುವರ್ಣದಲ್ಲಿ ಪ್ರಚಾರವಾಗ್ತಾ ಇದ್ದಂತಹ ಒಂದು ಮುದ್ದು ಲಕ್ಷ್ಮಿ ಅನ್ನುವಂಥ ಧಾರಾವಾಹಿಯ ಒಬ್ಬ ಆಕ್ಟ್ರೆಸ್ ಅಂತಾನೆ ಹೇಳ್ಬೋದು. ಇವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಿದ ಮೇಲೆ ಇವರು ಸಖತ್ ಕಾನ್ಫಿಡೆಂಟ್ ಹಾಗೆ ಫೀಲ್ ಲೈಕ್ ಅ ಸ್ಟ್ರಾಂಗ್ ಫೀಮೇಲ್ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು. ಈ ಎಷ್ಟು ಜನ 12 ಜನ ಕಂಟೆಸ್ಟೆಂಟ್ ಹೆಸರು ಹೇಳಿದ್ನಲ್ವ, ಅದರಲ್ಲಿ ಇವರೇ ಮೇನ್ ಆಗಿ ಸಖತ್ ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳ ತರ ಕಾಣ್ತಾ ಇದ್ದಾರೆ. ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿರೋದ್ರಿಂದ ಇವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಒಂದು ಕ್ಲಾರಿಟಿ ಆಫ್ ಥಾಟ್ಸ್ ಇದೆ. ಎಲ್ಲವೂ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ತರ ಕಾಣ್ತಾ ಇದೆ. ಒಂದು ಸ್ಟ್ರಾಂಗ್ ಫಿಮೇಲ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಈಗ ಸದ್ಯದ ಒಂದು ಲಿಸ್ಟ್ ನಲ್ಲಿ. ಈಗ 12ನೇ ಕಂಟೆಸ್ಟೆಂಟ್ ನಮ್ಮ ಅಶ್ವಿನಿ ಅವರಾದ್ರೆ, ಇನ್ನು 13ನೇ ಕಂಟೆಸ್ಟೆಂಟ್ ಧ್ರುವಂತ್ ಅಂತಾನೆ ಹೇಳ್ಬೋದು. ಇವರು ಕೂಡ ಮುದ್ದು ಲಕ್ಷ್ಮಿಯ ಧಾರಾವಾಹಿಯ ಹೀರೋ ಧ್ರುವಂತ್ ಆದ್ರೆ ಹೀರೋಯಿನ್ ಅಶ್ವಿನಿ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಒಂದೇ ಸೀರಿಯಲ್ ನ ನಾಯಕ ಮತ್ತು ನಾಯಕಿ ನಟಿ. ಯಾವ ರೀತಿಯಾಗಿ ನಮ್ಮ ಸೀಸನ್ 10ರಲ್ಲಿ ಹರಹರ ಮಹಾದೇವ ಒಂದು ಸೀರಿಯಲ್ ನ ನಾಯಕ ನಟ ವಿನಯ್ ಗೌಡ, ನಾಯಕಿ ನಟಿ
ನಮ್ಮ ಸಂಗೀತ ಶೃಂಗೇರಿ ಅವರು ಬಂದಿದ್ರಲ್ಲ ಅದೇ ರೀತಿಯಾಗಿ ಫೀಲ್ ಕಾಣ್ತಾ ಇದೆ. ಇವರು ಕೂಡ ಧ್ರುವಂತ್ ಅವರು ನಮ್ಮ ಸೀಸನ್ 12 ವಿನಯ್ ಗೌಡ ಅಂತಾನೆ ರಫ್ ಅಂಡ್ ಟಫ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅಶ್ವಿನಿ ಅವರು ಕೂಡ ಸೀಸನ್ 10 ಸಂಗೀತ ಶೃಂಗೇರಿ ಅವರ ತರಾನೇ ಒಂದು ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇರೋದ್ರಿಂದ ಇವರ ಒಂದು ಇಂಪಾರ್ಟೆನ್ಸ್ ಕೂಡ ಸೀಸನ್ 12ಕ್ಕೆ ಹಿಟ್ ಆಗಲು ಒಂದು ಮೇನ್ ಕಾರಣ ಆಗ್ಬೋದು. ನೋಡೋಣ ಇವರಿಬ್ರು ಕೂಡ ಯಾವ ರೀತಿಯಾಗಿ ಪ್ರದರ್ಶನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಧ್ರುವಂತ್ ಆಗಿ ತುಂಬಾನೇ ಟಫ್, ಅದರ ಜೊತೆಗೆ ಇವರಿಗೆ ತುಂಬಾನೇ ಕೋಪ ಇರೋ ತರ ಕಾಣ್ತಾ ಇದೆ. ಸೀಸನ್ 12ರಲ್ಲಿ ಯಾವ ರೀತಿಯಾಗಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ, ಒಂದು ರೀತಿಯಾಗಿ ನಮ್ಮ ವಿನಯ್ ಗೌಡ ತರ ಕ್ಯಾರೆಕ್ಟರ್ ಇದ್ರೆ ಚಿಂದಿಯಾಗಿ ಸೀಸನ್ 12ರಲ್ಲಿ ಮುಂದುವರಿಯೋದ್ರಲ್ಲಿ ಯಾವುದೇ ರೀತಿಯಾಗಿ ಸಂಶಯ ಇಲ್ಲ. ಇವರು ಕೂಡ ಒಬ್ಬ ವಿನ್ನರ್ ಆಗುವಂತ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇನ್ನು 14ನೇ ಕಂಟೆಸ್ಟೆಂಟ್ ನ ವಿಚಾರಕ್ಕೆ ಬರೋಣ. ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ಇವರೊಬ್ಬರು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಫ್ರಮ್ ಕರಾವಳಿ ಅಂದ್ರೆ ತುಳುನಾಡು ಉಡುಪಿ ಸೈಡ್ ಅವರು ಅಂತ ಅನ್ಕೊಂಡಿದ್ದೇನೆ. ಇವರಿಗೆ ಸಖತ್ ಟ್ರೋಲ್ ಆಗಿರುವಂತಹ ಸ್ಪರ್ಧಿ ಕೂಡ ಅಂತಾನೆ ಹೇಳ್ಬೋದು. ಇವರ ಮೇಲೂ ಕೂಡ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಬಂದ್ರೆ ಅದು ಬೋನಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಮಾತನಾಡುವ ವೇಯಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇದರಿಂದ ಹಲವಾರು ರೀತಿಯಾಗಿ ಟ್ರೋಲ್ ಕೂಡ ಆಗ್ಬೋದು ಅಥವಾ ಒಂದು ಪೀಪಲ್ಗಳ ಫೇವರೇಟ್ ಕೂಡ ಆಗ್ಬೋದು. ನೋಡೋಣ ಯಾವ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ಇರಲಿದೆ ಅಂತ. ಒಂದು ಸಖತ್ ಒಂದು ಫನ್ನಿ ಕ್ಯಾರೆಕ್ಟರ್ ಕೂಡ ಆಗಲಿದೆ ಅಂತ ಒಂದು ಮುನ್ಸೂಚನೆ ಕಾಣ್ತಾ ಇದೆ. ವೇಟ್ ಮಾಡಿ ನೋಡೋಣ. ಇನ್ನು 15ನೇ ಸ್ಪರ್ಧಿ ನಮ್ಮ ಕರಿ ಬಸಪ್ಪ ಅಂತ ಹೇಳ್ಬೋದು. ಒಬ್ಬ ಬಾಡಿ ಬಿಲ್ಡರ್, ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನು ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದು ಫಿಸಿಕಲ್ ಟಾಸ್ಕ್ ಗಳಲ್ಲಿ ಯಾವ ರೀತಿಯಾಗಿ ಆಡ್ತಾನೆ ಅಂತ ನಮಗೆ ಅವರ ಬಾಡಿ ಅವರ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗುತ್ತದೆ. ತುಂಬಾ ಚೆನ್ನಾಗಿ ಆಡ್ಬೋದು. ಆದರೆ ಇವರ ಮೇಲೆ ಇವರ ಒಂದು ಜರ್ನಿ ಒಂದು ಡಿಪೆಂಡ್ ಆಗಿರುವುದು ಇವರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇಂದಾಗಿ. ಅದಕ್ಕೋಸ್ಕರ ಇವರು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಕರಿ ಬಸಪ್ಪ ಅವರು. ಇನ್ನು 16ನೇ ಸ್ಪರ್ಧಿ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು. ಉತ್ತರ ಕರ್ನಾಟಕದ ಜಾನಪದ ಸಿಂಗರ್ ಆಗಿರುವಂತಹ ಮಾಳು ನಿಪ್ನಾಳ್ ಅವರು. ಇವರು ಕೂಡ ನಾ ಡ್ರೈವರ್ ಆಗಿರ್ಬೋದು, ಹಿತ್ತಲಕ್ಕ ಕರಿಬೇಡ ಮಾವ ಆಗಿರ್ಬೋದು, ಎಲ್ಲ ಸಾಂಗ್ಗಳು ಕೂಡ ತುಂಬಾನೇ ಹಿಟ್ ಆಗಿದಾವೆ. ಅದರ ಜೊತೆಗೆ ಇವರ ಕಾಂಟ್ರವರ್ಸಿಗಳು ಕೂಡ ತುಂಬಾನೇ ಜಾಸ್ತಿನೇ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನೋಡೋಣ. ಇವರು ಒಂದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ತರ ಕಾಣುತ್ತಾ ಇದೆ. ಆದ್ರೆ ಯಾವ ರೀತಿಯಾಗಿ ಮುಂದೆ ಸೀಸನ್ 12ರಲ್ಲಿ ಒಂದು ಹಾಡನ್ನು ಹಾಡೋದರ ಮೂಲಕ ಆಗಿರ್ಬೋದು, ಅದರ ಜೊತೆಗೆ ಹಾಡನ್ನು ಬರೆದು ಅದನ್ನು ನಮ್ಮ ಸೀಸನ್ ಹನುಮಂತ ಹಾಡಿನ ಮೂಲಕ ಇಡೀ ಸೀಸನ್ ಗೆದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಮನಸ್ಸಿಗೆ ತುಂಬಾನೇ ಹತ್ತಿರವಾದದ್ದು ಸಿಂಗಿಂಗ್ ಹಾಡು ಅಂತಾನೆ ಹೇಳ್ಬೋದು. ಅದನ್ನು ತುಂಬಾನೇ ಹಾಡಿದ್ರೆ ಇವರು ಕೂಡ ಲಾಂಗ್ ಡ್ಯೂರೇಷನ್ ಹೋಗುವಂತ ಸಾಧ್ಯತೆ ಇದೆ. ಇವರಿಗೆ ಒಂದು ಫ್ಯಾನ್ಸ್ ಕ್ರೇಜ್ ತುಂಬಾನೇ ಇರೋದ್ರಿಂದ ಇವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಇವರು ಕೂಡ ಟಾಪ್ 5 ಬರೋದ್ರಲ್ಲಿ ಯಾವುದೇ ರೀತಿಯಾಗಿ ಸಂಶಯ ಇಲ್ಲ. ಎಲ್ಲ ಡಿಪೆಂಡ್ ಆಗಿರೋದು ಇವರ ಮೇಲೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಒಂದು ರೀತಿಯಾಗಿ ಇಂಟ್ರೆಸ್ಟ್ ಕೊಟ್ಟು ಆಡಿದ್ರೆ ಅಂತ ಅನ್ಕೊಂಡ್ರೆ ಒಂದು ಸಖತ್ ಟಾಪ್ 5 ಇಲ್ಲಿ ಬರಬಹುದು. ಅಥವಾ ಇವರಿಗೆ ಇರುವಂತಹ ಈಗ ಸಪೋರ್ಟ್ಗೆ ಈಗ ಎಲ್ಲ ಲಿಸ್ಟ್ ನಲ್ಲಿ ನೋಡಿದ್ರು ಕೂಡ ಗಿಲ್ಲಿ ಆಗಿರ್ಬೋದು, ಮಾಳು ನಿಪ್ನಾಳ್ ಅವರಿಗಾಗಿ ತುಂಬಾನೇ ಫ್ಯಾನ್ಸ್ ಕ್ರೇಜ್ ಇರೋದ್ರಿಂದ ಇವರು ತುಂಬಾನೇ ಚೆನ್ನಾಗಿ ಆಡ್ಬೇಕು. ನೋಡೋಣ ಯಾವ ರೀತಿಯಾಗಿ ಆಡ್ತಾರೆ, ವೇಟ್ ಮಾಡಿ ನೋಡೋಣ. ಇನ್ನು 17ನೇ ಕಂಟೆಸ್ಟೆಂಟ್ ಸ್ಪಂದನಾ ಸೋಮನ್ ಅಂತಾನೆ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ವೇಟ್ ಆಗಿರೋದ್ರಿಂದ ಇವರ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ನಾವೆಲ್ಲರೂ ಕೂಡ ಇವರು 2 ತಿಂಗಳ ಹಿಂದಿನಿಂದ ಕೂಡ ಇವರು ಬರ್ತಾರೆ, ಇವರು ಕ್ರಶ್ ಮೆಟೀರಿಯಲ್ ಆಗ್ತಾರೆ ಅಂತ ಇಡೀ ಎಲ್ಲ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲೆಲ್ಲೂ ಕೂಡ ಇವ್ರದ್ದೇ ಹೆಸರು ವೈರಲ್ ಆಗ್ತಾ ಇತ್ತು. ಲುಕ್ ಲೈಕ್ ಒಂದು ಕಾನ್ಫಿಡೆಂಟ್ ಗರ್ಲ್ ತರ ಕಾಣ್ತಾ ಇದ್ರೆ ವೇಟ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾ ಅಥವಾ ಬಿಡೋದಾ ನಿಮಗೆ ಬಿಟ್ಟಿದ್ದು. ಹೋಸಲ ನಮ್ಮ ಐಶ್ವರ್ಯ ಸಿಂಧೋಗಿ ತರನು ಕೂಡ ಆಗ್ಬೋದು. ಒಂದು ಟಾಸ್ಕ್ ಯಾವ ರೀತಿಯಾಗಿ ಆಡ್ತಾರೆ, ಯಾವ ರೀತಿಯಾಗಿ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ವೇಟ್ ಮಾಡಿ ನೋಡೋಣ. ಏನು 18ನೇ ಸ್ಪರ್ಧಿ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಇವರು ಕೂಡ ಸ್ಟ್ರಾಂಗ್ ಫಿಮೇಲ್ ಕ್ಯಾಂಡಿಡೇಟ್ ತರ ಕಾಣ್ತಾ ಇದ್ರೆ, ಒಬ್ಬ ಕನ್ನಡ ಪರ ಹೋರಾಟಗಾರ್ತಿ, ಅದರ ಜೊತೆಗೆ ಆಕ್ಟರ್, ಒಂದು ಸಿನಿಮಾಗಳಲ್ಲಿ ಕೂಡ ಮಾಡಿದ್ದಾರೆ. ತುಂಬಾನೇ ಒಂದು ಒಳ್ಳೆ ಹೆಸರು ಅಂತಾನೆ ಹೇಳ್ಬೋದು. ಇವರ ಮಾತು ಮಾತ್ರ ಸಖತ್ ಘಾಟಿ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಸೀಸನ್ 10ರಲ್ಲಿ ಒಂದು ತನಿಷಾ ಕುಪ್ಪಂಡ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲೋ ಅದೇ ರೀತಿಯಾಗಿ ಮಾಡೋ ತರ ಇವರು ಕಾಣಿಸ್ತಾ ಇದ್ದಾರೆ. ಒಂದು ಲುಕ್ ಲೈಕ್ ಒಂದು ಜಗಳ ಆಡೋದ್ರಲ್ಲಿ ಕೂಡ ಎತ್ತಿದ ಕೈ ತರ ಕಾಣ್ತಾ ಇದ್ದಾರೆ. ಒಂದು ಲೀಡರ್ ಆಗುವಂತ ಕೆಪಾಸಿಟಿ ಇವರಲ್ಲಿ ಕಾಣ್ತಾ ಇದೆ. ನೋಡೋಣ. ಲುಕ್ ಲೈಕ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. 19ನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗ್ತಾ ಇದ್ರೆ ಅಮಿತ್ ಪವರ್, ರೇಡಿಯೋ ಜಾಕಿ ಆಗಿರುವಂತಹ ಅಮಿತ್ ಪವರ್ ಅವರು ಕೂಡ ನಿನ್ನೆ ಒಂದು ರೀತಿಯಾಗಿ ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ. ಇವರ ಇಂಪಾರ್ಟೆನ್ಸ್ ಕೂಡ ತುಂಬಾನೇ ಆಗ್ತದೆ. ಯಾಕೆಂದ್ರೆ ಇವರ ಕಾಲ್ ಕೆರೆದು ಜಗಳ ಮಾಡುವಂತ ಕ್ಯಾರೆಕ್ಟರ್ ತರ ಕಾಣ್ತಾ ಇದೆ. ಇವರು ಕೂಡ ಒಂದು ಆಲ್ರೆಡಿ ಆಕ್ಷನ್ ಅನ್ನು ಕೂಡ ಶುರು ಮಾಡಿದ್ದಾರೆ. ನಿನ್ನೆ ಒಂದು ಎಪಿಸೋಡ್ ಇಂದ ಒಂದು ಸಖತ್ ಟಾಂಗ್ ಕೊಡುವಂತ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನೋಡೋಣ. ಒಂದು ಇವರು ಕೂಡ ಸೂಪರ್ ಆಗಿ ಕಾಣ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದರಲ್ಲಿ 10 ಜನ ಒಂದು ಜೋಡಿಯಾಗಿ ಹೋಗಿದ್ದಾರೆ, ಅಂದ್ರೆ ಜಂಟಿ ಟೀಮ್ ನಲ್ಲಿ ಹೋಗಿದ್ದಾರೆ. ಅದರ ಜೊತೆಗೆ 6 ಜನರು ಕೂಡ ಒಂಟಿ ಟೀಮ್ ನಲ್ಲಿ ಇದ್ದಾರೆ. 3 ಜನರು ಇನ್ನು ಯಾವುದೇ ಟೀಮ್ಗೆ ಸೇರಿಲ್ಲ. ಒಟ್ಟಾರೆಯಾಗಿ ಏನೋ ಜೋಡಿ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿರುವಂತಹ ಜೋಡಿ ಯಾವುದಂದ್ರೆ
ಕಾಯ್ವೆ ಶೈವ ಹಾಗೆ ನಮ್ಮ ಗಿಲ್ಲಿ ನಟ ಸಖತ್ ಪೇರ್ ಅಂತಾನೆ ಹೇಳ್ಬೋದು. ಇಬ್ರು ಕೂಡ ಆಲ್ರೆಡಿ ಪರಿಚಯ ಕೂಡ ಇದ್ದಾರೆ. ನಮ್ಮ ಗಿಲ್ಲಿ ನಟ ಸಖತ್ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅದರ ಜೊತೆಗೆ ಫಿಮೇಲ್ ವಿಭಾಗದಲ್ಲಿ ಬಂದ್ರೆ ಕಾವ್ಯ ಅವರು ಕೂಡ ಸಖತ್ತಾಗಿ ಕಾಣ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ಟ್ರಾಂಗ್ ಕೂಡ ಕಾಣ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಬ್ರು ಕಾಮಿಡಿ ಮಾರೋ, ಇನ್ನೊಬ್ರು ಗ್ಲಾಮರ್, ಒಂದು ಸಖತ್ ಪೇರ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ಪೇರ್ ಯಾವ್ದಪ್ಪ ಅಂದ್ರೆ ನಮ್ಮ ಡಾಗ್ ಸತೀಶ್ ಹಾಗೆ ಚಂದ್ರಪ್ರಭಾ ಅಂತಾನೆ ಹೇಳ್ಬೋದು. ಇವ್ರದ್ದು ಕೂಡ ಒಂದು ರೀತಿಯಾಗಿ ವಿಚಿತ್ರ ಕ್ಯಾರೆಕ್ಟರ್ಗಳು ಕೂಡ ಇಬ್ಬರು ಕೂಡ ಜಾಯಿಂಟ್ ಆಗಿದ್ದಾವೆ. ಇವರು ಯಾವ ರೀತಿಯಾಗಿ ಫನ್ ಮಾಡ್ತಾರೆ ಅಂತ ವೇಟ್ ಮಾಡಿ ನೋಡೋಣ. ಅದರ ಜೊತೆಗೆ ಇನ್ನು ನಮ್ಮ ಮಂಜು ಭಾಷಿನಿ ಹಾಗೆ ರಾಶಿಕಾ ಶೆಟ್ಟಿ ಇಬ್ರು ಕೂಡ ಸೇಮ್ ಮೈಂಡೆಡ್ ತರ ಕಾಣ್ತಾ ಇದ್ದಾರೆ. ಒಂದು ಸೇಮ್ ಒಪಿನಿಯನ್ ಬರೋ ತರ ಕಾಣ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ಇರ್ತದೆ ಅಂತ. ಅದರ ಜೊತೆಗೆ ಏನು ಅಭಿಷೇಕ್ ಶ್ರೀಕಾಂತ್ ಹಾಗೆ ನಮ್ಮ ಅಶ್ವಿನಿ ಎನ್ ಇವರು ಕೂಡ ಇಬ್ಬರು ಸ್ಟ್ರಾಂಗ್, ಒಬ್ರು ಸ್ಟ್ರಾಂಗ್ ಮೇಲ್ ಕಂಟೆಸ್ಟೆಂಟ್, ಅದರ ಜೊತೆಗೆ ಸ್ಟ್ರಾಂಗ್ ಫಿಮೇಲ್ ಕಂಟೆಸ್ಟೆಂಟ್. ಇಬ್ಬರು ಕೂಡ ಒಂದು ಸಖತ್ತಾಗಿ ನಮ್ಮ ಕಾರ್ತಿಕ್ ಮಹೇಶ್ ಹಾಗೆ ಸಂಗೀತ ಶೃಂಗೇರಿ ತರ ಕಾಣ್ತಾ ಇದ್ದಾರೆ. ಯಾವ ರೀತಿಯಾಗಿ ಕೆಮಿಸ್ಟ್ರಿ ಬೆಳೆಯುತ್ತಾ ಅಥವಾ ಏನಾಗ್ತದೆ ಅಂತ ಅದನ್ನು ಕೂಡ ವೇಟ್ ಮಾಡಿ ನೋಡೋಣ. ಅದರ ಜೊತೆಗೆ ಇನ್ನು ಕೊನೆಯ ಜೋಡಿ ಯಾವ್ದಪ್ಪ ಅಂದ್ರೆ ಅಮಿತ್ ಪವಾರ್ ಹಾಗೆ ನಮ್ಮ ಕರಿ ಬಸಪ್ಪ. ಇಬ್ಬರು ಕೂಡ ತುಂಬಾನೇ ಮಾತನಾಡ್ತಾರೆ. ಇಬ್ಬರು ಕೂಡ ತುಂಬಾನೇ ಜಗಳ ಆಡುವಂತಹ ಕ್ಯಾರೆಕ್ಟರ್ ತರ ಕಾಣ್ತಾ ಇವೆ. ಅವು ಕೂಡ ಲುಕ್ ಲೈಕ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಇನ್ನು ಉಳಿದಿರುವಂತಹ ಮಾಳು ನಿಪ್ನಾಳ್ ಆಗಿರ್ಬೋದು, ಸ್ಪಂದನ ಸೋಮನ್ ಆಗಿರ್ಬೋದು. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಇನ್ನು ನಮ್ಮ ರಕ್ಷಿತಾ ಶೆಟ್ಟಿ ಆಗಿರ್ಬೋದು. ಈ ಮೂರು ಜನರಿಗೂ ಕೂಡ ಇವತ್ತು ಒಂದು ಸಖತ್ತಾಗಿರುವಂತಹ ಒಂದು ಟ್ವಿಸ್ಟ್ ಇದೆ. ಅದನ್ನು ಕೂಡ ವೇಟ್ ಮಾಡಿ ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ಏನೇನೆಲ್ಲ ಇರ್ತದೆ ಅಂತ. ಒಟ್ಟಾರೆಯಾಗಿ ಒಂದು ಸಖತ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳೇ ಬಂದಿದ್ದಾರೆ. ಒಟ್ಟಾರೆಯಾಗಿ ಈ 19 ಜನ ಕಂಟೆಸ್ಟೆಂಟ್ ಗಳ ಪೈಕಿ ನಿಮ್ಮ ಫೇವರೇಟ್ ಯಾರು ಎಂಬುದನ್ನು ಈಗ ಸದ್ಯದ ಮಟ್ಟಿಗೆ ನಿನ್ನೆ ಒಂದು ಗ್ರ್ಯಾಂಡ್ ಲಾಂಚ್ ನೋಡಿದ ಮೇಲೆ ನಿಮ್ಮ ಫೇವರೇಟ್ ಸ್ಪರ್ಧೆ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೇಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.